ನಿನಗರ ಏನಾದ್ರು ಗೊತ್ತೈತಿ ಇಲ್ವೇ ಯವ್ವ ನಮಗೂ ಗೊತ್ತಿಲ್ವೇ ಮತ್ತೆ ಏಪ್ಪ ಕೊಟ್ಮನಪ್ಪ ನಿಂದ್ರಿ ಏನಾಯ್ತು ನನ್ ರೊಕ್ಕನ ಬರೋಲಾಗಿದೆ ಇಲ್ಲ ಈಗ ಮೊದ್ಲಿನಂಗ ನೇರವಾಗಿ ನಿಮ್ ಕೈಯಾಗ ಕೊಡುದಿಲ್ಲ ಬ್ಯಾಂಕ್ ಮೂಲಕ ನೀವು ಖಾತೆ ಓಪನ್ ಮಾಡಿದ್ರ ಅಲ್ಲಿ ನೇರವಾಗಿ ಸರ್ಕಾರ ವೃದ್ಧಾಪ್ಯ ವೇತನ ಆಗ್ಲಿ ಸಂಧ್ಯಾ ಸುರಕ್ಷತೆ ಆಗ್ಲಿ ಇದ್ರೆ ಬ್ಯಾಂಕಿಂಗ್ ಎಲ್ಲಾ ಸವಲತ್ತುಗಳನ್ನ ಬ್ಯಾಂಕಿನ ಮೂಲಕನ ಪಡಿಬೇಕಾಗೈತಿ ಅದಕ್ಕ ನೀನು ಯಾವ್ದಾದ್ರು ಒಂದು ಬ್ಯಾಂಕಿಗೆ ಹೋಗಿ ಖಾತೆ ತೆಗಿಬೇಕಾಗೈತಿ ನಾ ಸಾಲಿನ ಕಲ್ತಿಲ್ಲ ಹೆಂಗ್ ಮಾಡ್ಲಿ ಇಲ್ವೇ ಮಕ್ಕಳನ್ನು ಸಾಲಿ ಕಲ್ತಿಲ್ಲ ಅವು ಬರೀ ಸಾಲಿ ಹೋಗ್ಯಾವ ಹೆಂಗ್ ಮಾಡ್ಬೇಕ ಇಲ್ವೇ ನಿಮ್ ಮನ್ಯಾಗಿದ್ದ ಬಂಗಾರ ಕೂಡ ಸುರಕ್ಷಿತವಾಗಿ ಇರ್ಬೇಕಂದ್ರ ಅಥವಾ ನಿಮ್ಮ ಹತ್ರ ಇರುವಂತ ದುಡ್ಡು ಕೂಡ ಸುರಕ್ಷಿತವಾಗಿ ಇರ್ಬೇಕಂದ್ರ ಪ್ರತಿಯೊಂದು ವ್ಯವಹಾರ ಕೂಡ ಬ್ಯಾಂಕಿನ ಮೂಲಕ ಮಾಡ್ಬೇಕಾಗೈತಿ ಅದಕ್ಕ ನೀನು ಯಾರಾದ್ರೂ ಕರ್ಕೊಂಡ್ ಹೋಗಿ ಬ್ಯಾಂಕಿನೊಳಗ ಒಂದು ಖಾತೆ ಓಪನ್ ಮಾಡಿಸು ಅಂದ್ರ ಬರ್ತಾವ ಇಲ್ಲ ಅಂದ್ರೆ ಇಲ್ಲ ಹೇಳಿದ ಇವ್ ಫಸ್ಟ್ ಮಂತ್ ಹೋಗೇ ಬಿಟ್ಟ ಯಾರು ಕೇಳಬೇಕು ಏನ ಏ ಮಲ್ಲಪ್ಪ ನಿಂದ್ರ ಮೂರ್ನಾಲ್ಕು ತಿಂಗಳನ ಆತ ರೊಕ್ಕನ ಬಂದಿಲ್ಲ ಆ ಪೋಸ್ಟ್ ಮ್ಯಾನ್ ಕೇಳಿದ್ಯಾ 12 ಸಾವಿರ ಹೇಳಿ ಹೋಗ್ಬಿಟ್ಟ ನನಗೆ ಏನೂ ಗೊತ್ತಾಗ್ಲಿಲ್ಲ ನಿನಗರ ಏನಾರ ಗೊತ್ತೈತೆ ಏನ್ ಗೊತ್ತಮ್ಮ ನಾನು ಒಬ್ಬ ರೈತ ನನಗ್ ಗೊತ್ತಿರೋದು ಏನೋ ರೈತರ ಬಗ್ಗೆ ಕೇಳಿದ್ರೆ ಹೇಳ್ತಿದ್ರು ಬ್ಯಾಂಕಿಗೆ ಹೋಗ್ಬೇಕು ಪೋಸ್ಟ್ ಮ್ಯಾನ್ ಹತ್ರ ಇರ್ಲಿಲ್ಲ ಅಂದ್ರೆ ಬ್ಯಾಂಕಿನ ಹೋಗಿ ಜಮಾ ಆಗಿದ್ದಂದ್ರೆ ಬ್ಯಾಂಕಿಗೆ ಹೋಗಿ ನೋಡ್ಕೋಬೇಕು ಬ್ಯಾಂಕಿನ ಅಧಿಕಾರಿನ ಭೇಟಿ ಆಗ್ಬೇಕು ನನಗ ರೈತರ ಬಗ್ಗೆ ಕೇಳಿದ್ರೆ ಹೇಳ್ತೇನೆ ಉಳಿದ ಗೊತ್ತಾಗಿಲ್ಲ ಯಾರನ್ನ ಕೇಳಿದ ನಿನ್ನ ए कधी कधी कौवा यार बंदर हुआ भाव बंदर हुआ ये बंदर हुआ ट्याव ना ट्याव ಮಾಡ್ಕೊಂಡು ಹಂಗ ಬಂದರ ಹುವಾ ಓ ಮುದುಕಿ ಮುದುಕಿ ಅರ್ಚಿನ ಮತ್ತು ಚಂದನದ ಗುಣಗ ಸಂತೂರ್ 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 ಮುದುಕಿ ಗಾಡಿ ಪ್ರಥಮ್ ಏನ್ ಕೈಯ ತೀರಂಗ ಕೈನ ಸರಿಗೊಂಡಿನ ಸರಿಯೇ ನಾನು ಬ್ಯಾಂಕಿನ ರೊಕ್ಕನ ಬರೋಲಾಗ್ಯಾವ 3-4 ತಿಂಗಳಾಯ್ತು ನನ್ನ ರೊಕ್ಕನ ಬರೋಲಾಗ್ಯಾವ ಬ್ಯಾಂಕಿನ ರೊಕ್ಕ ನಿನಗೆ ಯಾಕೆ ಕೊಡ್ತಾವ ಬ್ಯಾಂಕ್ ಹೋಗ್ತಾವ ನಾನು ವಯಸ್ಸಾಗಿದ್ದು ರೊಕ್ಕದಾವ ಎಷ್ಟು ಬರ್ತಾವು ನಾನು ಇಲ್ಲ ಅಂದ್ರೆ ತಿಂಗಳಿಗೆ 1000 ರೂಪಾಯಿ ಬರ್ತೈತೆ ತಮ್ಮ ಈಗ 1000 ರೂಪಾಯಿದ 4 ಪಿಕ್ಚರ್ ನೋಡ್ಬೋದು ಯಪ್ಪ ನಿನ್ ಪಿಕ್ಚರ್ ನೋಡಕ್ ರೊಕ್ಕಾರ ಆದ್ರೆ ನಿನಗ 100 ರೂಪಾಯಿ ಕೊಡ್ತೀನಿ ಹೆಂಗಾರ ಮಾಡಿ ನನ್ ಬ್ಯಾಂಕಿನ ರೊಕ್ಕಾರ ಕೊಡ್ತೀಯನ 100 ರೂಪಾಯಿ ಪಿಕ್ಚರ್ ತೋರ್ಸಲ್ಲ ಅವ್ರಿಗೆ 200 ರೂಪಾಯಿ ಪಿಕ್ಚರ್ ತೋರ್ಸ್ತಾರ ಕೊಡ್ತೀಯಲ್ಲ ಆಯ್ತಾ ಕೊಡ್ತೀನಿ ಹಂಗ ನಡಿ ಬ್ಯಾಂಕಿಗೆ ಹೋಗೋಣ ಕರ್ಕೊಂಡ್ ಬರ್ತೀನಿ ನಾನು ನಡೀತಮ್ಮ ಬಾ ಹೋಗ ಹಿಂಗ ಸಿಗೋಣ ಸಾಹೇಬ್ರ ಓ ಸಾಹೇಬ್ರ ಹಾ ಬರ್ಬಾ ನಮಸ್ಕಾರ ನಮಸ್ತೆ ಈ ಅಜ್ಜಿ ಕರ್ಕೊಂಡ್ ಬಂದಿಯಲ್ಪ ನೀನ ನಮ್ಮ ಅಯ್ಯ ಪೆನ್ಷನ್ ಬರೋಲ್ಲ ಸರ್ ಹೆಂಗಾರ ಮಾಡ್ರಿ ಸಾಹೇಬ್ರ ನನ್ನ ಒಟ್ಟ ರೊಕ್ಕನ ಬರೋಲ್ಲ ಎಲ್ಲಿ ಅಡಿಗೆಗಿಲ್ಲ ಎಂದು ಹೌದಮ್ಮ ಎದುರು ಬರ್ಬೇಕು ನಿನಗ ವಯಸ್ಸಾಗಿದ್ದು ರೊಕ್ಕನ ವಯಸ್ಸಂದ್ರ ನೀನ್ ಪಿಂಚಣಿ ರೊಕ್ಕ ಬರ್ಬೇಕಾಗೈತಿ ಮೊದಲ ಏನಿತ್ತಮ್ಮ ಪಿಂಚಣಿ ರೊಕ್ಕ ಅಂದ್ರ ಸೀದಾ ಪೋಸ್ಟ್ ಮ್ಯಾನ್ ತಂದು ಕೈಯಾಗ ಕೊಡ್ತಿದ್ದ ಆದ್ರೆ ಹೆಂಗೈತಂದ್ರ ಪ್ರತಿಯೊಂದು ವ್ಯವಹಾರ ನಮ್ ಬ್ಯಾಂಕ್ ಒಳಗ್ ನಡಿಬೇಕ ಅದಕ್ಕ ನೀನು ನಮ್ ಬ್ಯಾಂಕ್ ಒಳಗ ಒಂದು ಅಕೌಂಟ್ ಮಾಡ ನೀನು ಪಿಂಚಣಿ ಅಕೌಂಟ್ ಮಾಡ್ಬೇಕಂತಿ ಈಗ ಅಕೌಂಟ್ ತೆರಿಬೇಕಂತಂದ್ರ 7 ಹೆಜ್ಜೆಗಳದಾವ್ ನಿನ್ ಗಂಡ ಕೊಂಡು 7 ಸಪ್ತತಿ ಪರಿ ತೊಳಿದಿಲ್ಲ ಮಾಡ್ಬಿಡಮ್ಮ 7 ಹಂತಗಳದಾವ್ ಆ 7 ಹಂತ ಅನುಸರಿಸಿ ಬ್ಯಾಂಕ್ ಒಳಗೆ ಖಾತೆ ತೆಗಿಬಹುದು ಏನೋ ನೀನು ಪಿಂಚಣಿ ಮಾಡ್ಬೇಕ ನೀನು ಉಳಿತಾಯ ಖಾತೆ ತೆಗಿಬೇಕು ಯಾಕಂದ್ರೆ ನೀನು ನಿಂದ ಸ್ಕಾಲರ್ಶಿಪ್ ತೆಗದಿಲ್ಲ ಹಂಗ ನೀನು ನಿನ್ನ ಉಳಿತಾಯ ಖಾತೆ ತೆಗಿಬೇಕು 4 ವಿಧ ಇರ್ತಾವ ಎಲ್ಲರಿಗೂ ಗೊತ್ತೈತಿ ಅದಕ್ಕೆ ನೀನು ಉಳಿತಾಯ ಖಾತೆ ತೆಗಿಬೇಕಮ್ಮ ಅದಕ್ಕೆ ಏನಿಲ್ಲ ನೀನು ಈಗ ಉಳಿತಾಯ ಖಾತೆ ತೆಗಿಬೇಕಂತ ನಿರ್ಧಾರ ಮಾಡ್ಬೇಕು ಒಂದೇದ ಎರಡನೇದು ಈ ಬ್ಯಾಂಕಿಗೆ ಬಂದ್ಬಿಟ್ಟಿದ್ದೀನ ನೀನು ತಿಳ್ಕೊ ಒಬ್ಬನ ಅಲ್ಲ ಗೊತ್ತೈತಿ ಎಲ್ಲ ನೀನು ತಿಳ್ಕೊಬೇಕಮ್ಮ ನೀನು ಎರಡನೇ ಹಂತ ಏನಪ್ಪಾ ಅಂತಂದ್ರ ಈ ಬ್ಯಾಂಕಿಗೆ ಬಂದಿ ನನ್ನ ಭೇಟಿ ಆಗಿಲ್ಲ ಇದು ಚಲೋ ಆಯ್ತು ಇನ್ನು ಮೂರನೇದು ಏನಂದ್ರ ಇಲ್ಲಿ ಒಂದು ಫಾರ್ಮ್ ಐತೆ ಬ್ಯಾಂಕ್ನಾಗ ಇದನ್ನ ಬ್ಯಾಂಕ್ ಖಾತೆ ತೆರೆಯುವ ಫಾರ್ಮ್ ಅಂತ ಕರಿತೀವಿ ನಾವು ಈ ಫಾರ್ಮ್ ಪೂರ್ಣ ತುಂಬಬೇಕು ಇದ ನಿನ್ ಹೆಸರು ನಿನ್ ವಿಳಾಸ ಆಮೇಲೆ ನಿಮ್ ಸಹಿ ಆಮೇಲೆ ಈ ತರ ಎಲ್ಲಾ ಅಂಶಗಳು ಇರ್ತಾವ ಎಲ್ಲಾ ಸರ್ಕಾರ ಕೂಡ ತುಂಬಿಸಿ ನಿನ್ ಫೋಟೋ ಹಚ್ಚಿ ಇದನ್ನೆಲ್ಲ ಭರ್ತಿ ಮಾಡ್ಕೋಬೇಕು ಇದು 3ನೇ ಹಂತ 4ನೇ ಹಂತ ಏನಂತಂದ್ರೆ ಈ ಬ್ಯಾಂಕ್ ಒಳಗ ನಿಮ್ ಊರನವ್ರು ಯಾರಾದ್ರೂ ಪರಿಚಿತ ಇರ್ತಾರಲ್ಲ ಅವ್ರದೊಂದು ಸಹಿ ಇರ್ತೈತಿ ಅವ್ರ ಹೆಸರು ಹಾಕಿ ಅಕೌಂಟ್ ನಂಬರ್ ಹಾಕಿ ಸಹಿ ಮಾಡಿಸ್ಬೇಕು ನಿಂದು ನಡೀತೈತಿ ನಿಂದು ಅಕೌಂಟ್ ಐತಿ ಆಯ್ತು ನಡೀತೈತಿ ಇವಂದ ತಮ್ಮನ್ ಮಾಡಿಸ ಹೊಳ್ಳಿ ತೊಗೊಂಬಂದ್ ನನ್ ಬ್ಯಾಂಕಿಗೆ ಕೊಡ್ಬೇಕ ಎಲ್ಲಾ ತುಂಬಿ ಇದನ್ನ ಮಾಡಿ ನಮ್ ಬ್ಯಾಂಕಿಗೆ ಕೊಡ್ಬೇಕ ಕೊಟ್ಟ ಮೇಲೆ ನೋಡಿ ನಾ ಚೆಕ್ ಮಾಡ್ತೀನಿ
ಸರಿ ಇದಕ್ಕೆ ಆಧಾರ್ ಕಾರ್ಡ್ ಹಚ್ಚಬೇಕು, ನಿಂದು ರೇಷನ್ ಕಾರ್ಡ್ ಏನ್ ಅದಾವಲ್ಲ ಅವನ್ನೆಲ್ಲ ಹಚ್ಚಿ ಕೊಡು. ಅವನ ನಾನು ಒಪ್ಪಿಗೆ ಕೊಡ್ತೀನಿ. ಇದಕ್ಕ ಒಪ್ಪಿಗೆ ಕೊಟ್ಟಿಂದ ಏನಾಗತ್ತೆ, ನೀವು 500 ರೂಪಾಯಿ ಪ್ರಾರಂಭಿಕ ಠೇವಣಿ ತುಂಬಬೇಕು. ಡಬ್ ಹಾಕಿರ 500. ಇಲ್ಲಿ ನೋಡಿ, ನಾವು ಧ್ಯಾನ ಗೊತ್ತಿಲ್ಲಮ್ಮ. ನಾವು ಪ್ರಾರಂಭಿಕ ಠೇವಣಿ ಅಂತ ಹೇಳಿ 500 ರೂಪಾಯಿ ಇಲ್ಲಿ ಚಲನ ಇದ್ದೋಳು. ಈ ಚಲನೊಳಗ ನೀ 500 ರೂಪಾಯಿ ತುಂಬಿ ಬ್ಯಾಂಕಿಗೆ ಕಟ್ಟಬೇಕು. ಅವನೇ ನಮಗಲ್ಲವು, ನಿನ್ನ ಖಾತೆದೊಳಗೆ ಇರ್ತಾವು. 500 ರೂಪಾಯಿ ನಿನ್ ಖಾತೆದೊಳಗೆ ಇರ್ತಾವ. ನೀ ಬೇಕಾದ್ರೆ ನಮ್ಗ ಉಪಯೋಗ ಮಾಡ್ಕೋಬಹುದು. ಇಷ್ಟು ಮಾಡಿದಪ್ಪ ಅಂದ್ರೆ ನೀನ್ ಬ್ಯಾಂಕ್ ಒಳಗೆ ಖಾತೆ ತೆಗಿಬಹುದು. ಇದನ್ನ ತಗೊಂಡ್ ಹೋಗಿ ಎಲ್ಲ ತುಂಬಿಕೊಂಡು ತಗೊಂಡ್ ಬಾ. ನಿಂದ ಬ್ಯಾಂಕ್ ಖಾತೆ ಓಪನ್ ಆಗುತ್ತೆ. ಮತ್ ನಿಂದ ತಿಂಗಳ ರೊಕ್ಕ ಜಮಾ ಆಗತ್ತೆ. ತೋರಪ್ಪ ಆಕಿ ಮುದುಕಿ ಸರಿಯಾಗಿ ಕರ್ಕೊಂಡು ಹೋಗ್ಕೊ. ಮತ್ತೆ ಎಲ್ಲರೂ ಕರ್ಕೊಂಡು ಹೋಗಿ. 500 ರೂಪಾಯಿ ಕೊಟ್ಟನ ಅಂತೇಳಿ ನಾನು 200 ರೂಪಾಯಿ ಕ್ಯಾನ್ಸಲ್ ಮಾಡಿದೀನಿ. ಅಕೌಂಟ್ ಕ್ಯಾನ್ಸಲ್. ನಮ್ದೇ ಸಾಹೇಬ್ ಬಂದ್ರೆ ಬಾಗಲಕೋಟೆ ಜಿಲ್ಲೆಯ ಮುಧೋಳದ ರನ್ನ ಪ್ರಾಥಮಿಕ ಶಾಲೆಯಲ್ಲಿ ಸಮಾಜ ವಿಜ್ಞಾನ ವಿಷಯದ ಅಡಿಯಲ್ಲಿ 3 ದಿನಗಳ ಕಾಲ ಮರುಸಿಂಚನ ತರಬೇತಿಯನ್ನು ಆಯೋಜಿಸಲಾಯಿತು. ಬಿಳಿಗಿ ಹಾಗೂ ಮುಧೋಳ ತಾಲೂಕಿನ ಸರ್ಕಾರಿ ಪ್ರೌಢಶಾಲೆಯ ಎಲ್ಲ ಶಿಕ್ಷಕರು ಮತ್ತು ಗುರುಮಹತೆಯರು ಭಾಗವಹಿಸಿದ್ದರು. ತಂಡ 5 ನಾಟಕೀಯ ವಿಧಾನದ ಮೂಲಕ ನಾಟಕವನ್ನು, ಬ್ಯಾಂಕ್ ವ್ಯವಹಾರದ ಕುರಿತು ಸುಂದರವಾಗಿರ್ತಕ್ಕಂತಹ ಒಂದು ನಾಟಕವನ್ನು ಪ್ರದರ್ಶಿಸಿದರು. ನಾಟಕವನ್ನು ಪರಿಚಯಿಸಿದವರು ಶ್ರೀಮತಿ PK ಪವಾರ್, ಪೋಸ್ಟ್ಮ್ಯಾನ್ ಪಾತ್ರದಲ್ಲಿ SS ಗೌರಗೊಂಡ, ಬ್ಯಾಂಕ್ ಮ್ಯಾನೇಜರ್ ಪಾತ್ರದಲ್ಲಿ ಶ್ರೀ BR ಶಿರೂರ್, ಅಜ್ಜಿಯ ಪಾತ್ರದಲ್ಲಿ ಕುಮಾರಿ ಸವಿತಾ ಕರಿಗಾರ್, ರೈತನ ಪಾತ್ರದಲ್ಲಿ ಶ್ರೀ SC ಕರಿಸಯ್ಯಪ್ಪನವರ್, ಕಾಲೇಜಿನ ವಿದ್ಯಾರ್ಥಿ ಪಾತ್ರದಲ್ಲಿ ಶ್ರೀ HR ಕುರಿ ತಮಗೆ ನೀಡಿದಂತಹ ಪಾತ್ರವನ್ನು ಅತ್ಯುತ್ತಮವಾಗಿ ಅಭಿನಯಿಸಿದರು. ಇವರೆಲ್ಲರಿಗೂ ಡೈಟಿನ ಉಪನಿರ್ದೇಶಕರ ಪರವಾಗಿ ಹಾಗೂ ಮರುಸಿಂಚನದ ನೋಡಲ್ ಅಧಿಕಾರಿಯವರ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಹಾಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದೆ. ಈ ನಾಟಕವನ್ನು ವೀಕ್ಷಿಸಿದಂಥ ಎಲ್ಲ ಮಹನೀಯರಿಗೂ ಕೂಡ ಅನಂತ ಧನ್ಯವಾದಗಳನ್ನು ಸಲ್ಲಿಸಲಾಗುತ್ತದೆ.